ಜಮ್ಮು ಕಾಶ್ಮೀರ ನೆಲದಲ್ಲಿ ಸೇನಾಪಡೆ ಉಗ್ರರ ರಣಬೇಟೆಯಾಡ್ತಾ ಇದೆ. ಮನೆಯೊಂದರಲ್ಲಿ ಕಳ್ಳ ಬೆಕ್ಕುಗಳಂತೆ ಅವಿತು ಕುಳಿತಿದ್ದ ಕ್ರಿಮಿಗಳನ್ನ ವೀರ ಸೈನಿಕರು ಸಿನಿಮಾ ಸ್ಟೈಲ್ನಲ್ಲಿ ಹೊಸಕಿ ಹಾಕಿದ್ದಾರೆ. ಹಾಗಾದ್ರೆ ಸೇನಾಪಡೆಯ ರೋಚಕ ಕಾರ್ಯಾಚರಣೆ ಹೇಗಿತ್ತು ತೋರಿಸ್ತೀವಿ ನೋಡಿ. ಜಮ್ಮು ಕಾಶ್ಮೀರದಲ್ಲಿ 6 ಉಗ್ರರ ರಣಬೇಟೆ. ಮೊನ್ನೆ 3 ರಾಕ್ಷಸರು, ಇಂದು 3 ಉಗ್ರರು ಮಟಾಶ್. ಬೇಟೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ರಣಬೇಟೆ ಮುಂದುವರಿದಿದೆ. 3 ದಿನದಲ್ಲಿ 6 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಮೊನ್ನೆಯಷ್ಟೇ ಶೋಪಿಯಾನ್ನಲ್ಲಿ 3 ಉಗ್ರರಿಗೆ ಗತಿ ಕಾಣಿಸಿದ್ದ ಸೇನೆ ಇವತ್ತು ಪುಲ್ವಾಮಾದಲ್ಲಿ ಮತ್ತೆ 3 ಉಗ್ರರಿಗೆ ಚಟ್ಟ ಕಟ್ಟಿದೆ. ಮೊನ್ನೆ ಎಲ್ಇಟಿ ಸಂಘಟನೆಯ 3 ಉಗ್ರರನ್ನ ಹೊಡೆದಾಕಲಾಗಿತ್ತು. ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ನರರಾಕ್ಷಸರನ್ನ ಮಟ್ಟ ಹಾಕಲಾಗಿದೆ. ಟ್ರಾಲ್ನ ನಾದಿರ್ ಪ್ರದೇಶದಲ್ಲಿ ಎನ್ಕೌಂಟರ್ ನಡೆದಿದ್ದು ಆಸಿಫ್ ಅಹಮದ್ ಶೇಖ್, ಅಮೀರ್ ನಾಜಿನ್ ವಾನಿ, ಯಾವರ್ ಅಹಮದ್ ಎಂಬಾತನನ್ನ ಹತ್ಯೆ ಮಾಡಲಾಗಿದೆ. ಇನ್ನು 8 ಉಗ್ರರನ್ನ ಬೇಟೆಯಾಡೋದು ಬಾಕಿ ಇದೆ. ಭಾರತೀಯ ಸೇನೆ ಕಾರ್ಯಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. 14 ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಆದಿಲ್ ರಹಮಾನ್ ದೆಂಟು ಎಲ್ಇಟಿ ಕಮಾಂಡರ್ ಆಗಿದ್ದು ಸೋಪುರ್ನಲ್ಲಿದ್ದಾನೆ. ಈತನಿಗಾಗಿ ಹುಡುಕಾಟ ಮುಂದುವರಿದಿದೆ. ಇನ್ನು ಅವಂತಿಪೋರದ ಉಗ್ರ ಆಸಿಫ್ ಅಹಮದ್ ಶೇಖ್ ಜೈಷ್ ಸಂಘಟನೆಯ ಜಿಲ್ಲಾ ಕಮಾಂಡರ್ ಆಗಿದ್ದು ಇವತ್ತು ಈತನ ಕತೆ ಮುಗಿಸಲಾಗಿದೆ. ಇನ್ನು ಅಹ್ಸನ್ ಅಹಮದ್ ಶೇಖ್ ಪುಲ್ವಾಮಾದ ಲಷ್ಕರ್ ಎ ತೊಯ್ಬಾದ ಉಗ್ರನಾಗಿದ್ದು ಈತನಿಗಾಗಿ ಹುಡುಕಾಟ ನಡೆಯುತ್ತಿದೆ. ಹಾಗೆ ಹಾರಿಸ್ ನಜೀರ್ಗೂ ಹುಡುಕಾಟ ನಡೆಯುತ್ತಿದೆ. ಅಮೀರ್ ನಜೀರ್ ವಾನಿ ಮತ್ತು ಯಾವರ್ ಅಹಮದ್ ಭಟ್ನನ್ನ ಇವತ್ತು ಹೊಡೆದುರುಳಿಸಲಾಗಿದೆ. ಹಾಗೆಯೇ ಶೋಪಿಯಾನ್ನಲ್ಲಿ ಆಸಿಫ್ ಮತ್ತು ನಾಸೀರ್ ಬೇಟೆ ಬಾಕಿ ಇದೆ. ಆದ್ರೆ ಅದೇ ಶೋಪಿಯಾನ್ನಲ್ಲಿ ಅಮೀರ್, ಅದ್ನಾನ್ ಮತ್ತು ಶಾಹಿದ್ನನ್ನ ಮೊನ್ನೆಯಷ್ಟೇ ಸೇನೆ ಬೇಟೆಯಾಡಿತ್ತು. ಅನಂತನಾಗ್ನಲ್ಲಿ ಜುಬೈರ್ ಅಹಮದ್ ವಾನಿ, ಹಾರೂನ್ ರಶೀದ್ ಗನಾನಿಗೂ ಬೇಟೆ ಮುಂದುವರಿದಿದೆ. ಜಾಕಿರ್ ಅಹಮದ್ ಗನಿ ಕುಲ್ಗಾಮ್ನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಒಬ್ಬೊಬ್ಬರನ್ನ ಹುಡುಕುತ್ತಿರೋ ಸೇನೆ ಸ್ವಚ್ಛ ಮಾಡ್ತಿದೆ. ದಟ್ಟ ಕಾಡಿನಲ್ಲಿ ಉಗ್ರರ ಮೇಲೆ ಗುಂಡಿನ ಕಾಳಗ ನಡೆಸುತ್ತಿದೆ. ಪುಲ್ವಾಮಾದಲ್ಲಿ ಸೇನೆ ನಡೆಸಿದ ರೋಚಕ ಎನ್ಕೌಂಟರ್ಗೂ ಮುನ್ನ ಡ್ರೋನ್ ಮೂಲಕ ಉಗ್ರರ ಅಡಗುದಾನಗಳನ್ನು ಪತ್ತೆ ಹಚ್ಚಲಾಗಿತ್ತು. ಈ ವೇಳೆ ಕಟ್ಟಡವೊಂದರಲ್ಲಿ ಉಗ್ರ ಅಡಗಿ ಕೂತಿರೋ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಉಗ್ರ ಅಡಗಿರೋದನ್ನ ಪಕ್ಕ ಮಾಡಿಕೊಂಡ ಸೇನೆ ಅಲ್ಲೇ ಉಗ್ರನ ಕತೆ ಮುಗಿಸಿದೆ. ಜಮ್ಮು ಗಡಿಯಲ್ಲಿ ನಾಗರಿಕರ ಕಷ್ಟಕ್ಕೆ ಮಿಡಿದ ಸೇನೆ. ಕೇವಲ ಉಗ್ರರ ಬೇಟೆಯಷ್ಟೇ ಅಲ್ಲ, ಮನೆ ಮನೆಗೂ ಭೇಟಿ ಮಾಡ್ತಿರೋ ಭಾರತೀಯ ಸೇನೆ ಎಲ್ಒಸಿ ಗಡಿಯಲ್ಲಿರೋ ಪೂಂಚ್ನ ಮನೆಗಳಿಗೆ ಭೇಟಿ ನೀಡಿದ್ದಾರೆ. ನಿವಾಸಿಗಳಿಗೆ ಮೆಡಿಕಲ್ ಕಿಟ್, ರೇಷನ್ ಕಿಟ್ ನೀಡಲಾಗ್ತಿದೆ. ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಧೈರ್ಯ ಹೇಳ್ತಿದ್ದಾರೆ. ರಾಜಸ್ಥಾನದ ಶ್ರೀಗಂಗಾ ನಗರದಲ್ಲಿ ಡ್ರೋನ್ ಪತ್ತೆ. ಅಟ್ಟಾಡಿಸಿ ಹೊಡೆದ್ರು ಬುದ್ಧಿ ಕಲಿಯದ ಪಾಕಿಸ್ತಾನ ಮತ್ತೆ ಕಿತಾಪತಿ ಮಾಡ್ತಿದೆ. ರಾಜಸ್ಥಾನದ ಶ್ರೀಗಂಗಾ ನಗರದ ಅನುಪ್ಗಢ ಏರಿಯಾದಲ್ಲಿ ಡ್ರೋನ್ ಪತ್ತೆಯಾಗಿದೆ. ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಹಲವೆಡೆ ಜೀವಂತ ಶೆಲ್ಗಳ ನಿಷ್ಕ್ರಿಯ ಕಾರ್ಯವು ಮುಂದುವರಿದಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಈಗ ತಾನೇ ನೋಡಿದ್ರಲ್ಲ, 3 ಉಗ್ರರನ್ನ ಹೊಡೆದಂತ ಪೈಕಿ ಒಬ್ಬ ಉಗ್ರ ನಜೀರ್, ಆತ ಅಡಗಿ ಕೂತಂತಹದ್ದು ಡ್ರೋನ್ ನಲ್ಲಿ ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ ಆತನ ಹೆಡೆಮುರಿ ಕಟ್ಟೋ ಕಾರ್ಯಾಚರಣೆ ನಡೆಯುತ್ತೆ. ವಿಷಯ ಅಂತ ಅಂದ್ರೆ ಆತನ ಸಹೋದರಿ ಒಂದು ವಿಡಿಯೋ ಕಾಲ್ ಮಾಡಿ ಕಣ್ಣೀರಿಡ್ತಾ ಬೇಡ್ಕೊಳ್ತಾಳಂತೆ, ದಯವಿಟ್ಟು ಸರೆಂಡರ್ ಆಗ್ಬಿಡು ಅಣ್ಣ, ದಯವಿಟ್ಟು ಸರೆಂಡರ್ ಆಗ್ಬಿಡು, ನಿನ್ನನ್ನು ಹೊಡೆದಾಕ್ಬಿಡ್ತಾರೆ. ಆದ್ರೆ ಆ ಸಹೋದರಿಯ ಮಾತನ್ನ ಕೂಡ ಆ ಉಗ್ರ ಅಮೀರ್ ನಜೀರ್ ಧಿಕ್ಕರಿಸ್ತಾನೆ. میانه باید که چه سومن بوی تری میز دروازه لیکو طول ما هی کنشه رو سچا صندوقی میانه باید که چه سومن بوی تری میز دروازه لیکو ಸೊ ಇದು ಉಗ್ರರ ಬ್ರೈನ್ ವಾಶ್ ಹೇಗಾಗಿರುತ್ತೆ ನೋಡಿ. ಸಾವು ಹತ್ರದಲ್ಲೇ ಇದೆ ಅನ್ನುವಂಥದ್ದು ಗೊತ್ತಾದಂತ ಸಂದರ್ಭದಲ್ಲೂ ಕೂಡ ಆತ ಜಿಹಾದಿ, ಅದಾದ ನಂತರ ನಾನು ಕೊಂದಾಕ್ಬಿಡ್ತೀನಿ, ಏನೋ ಒಂದು ದೊಡ್ಡ ಕ್ರಾಂತಿ ಮಾಡ್ಬಿಡ್ತೀನಿ, ಈ ರೀತಿಯಾದಂತ ಭ್ರಮೆಯಲ್ಲೇ ಇದ್ದ. ಈ ವಿಡಿಯೋ ಕಾಲ್ ಆಗಿ ಕೆಲವೇ ಕ್ಷಣಗಳ ನಂತರದಲ್ಲಿ ಸೇನೆ ಈತನನ್ನ ಮುಗಿಸ್ಬಿಡುತ್ತೆ.
só